ನಮಸ್ಕಾರ. ಇದು ಕನ್ನಡ ಕೌಸ್ತುಭದ ವಿಶೇಷ ವರದಿ. ಸ್ನೇಹಿತರೆ, ನಾವೆಲ್ಲರೂ ಬಾಲ್ಯದಿಂದಲೂ ಒಂದು ಮಾತು ಕೇಳಿಕೊಂಡು ಬೆಳೆದಿದ್ದೀವಿ. ಕಷ್ಟದಲ್ಲಿರೋರಿಗೆ ಸಹಾಯ ಮಾಡಬೇಕು, ಪುಣ್ಯ ಬರುತ್ತೆ ಅಂತ. ಹೌದು, ದಾನ ಮಾಡೋದು ಮನುಷ್ಯ ಧರ್ಮನೆ. ಆದರೆ ಜಗತ್ತಿನ ಅತಿ ದೊಡ್ಡ ರಾಜಕೀಯ ಚತುರ ಆಚಾರ್ಯ ಚಾಣಕ್ಯರು ಹೇಳುವ ಒಂದು ಕಟು ಸತ್ಯ ಕೇಳಿದ್ರೆ ನೀವು ನಿಜಕ್ಕೂ ಬೆಚ್ಚಿ ಬೀಳ್ತೀರ. ಚಾಣಕ್ಯರ ಪ್ರಕಾರ ಈ ಭೂಮಿ ಮೇಲೆ 4 ರೀತಿಯ ಜನರಿರ್ತಾರೆ. ನೀವು ಅಪ್ಪಿತಪ್ಪಿ ಈ 4 ಜನರಿಗೆ ಸಹಾಯ ಮಾಡೋಕ್ಕೆ ಹೋದ್ರೆ ಅಥವಾ ಇವರ ಜೊತೆ ಸೇರಿ ಒಳಿತು ಮಾಡೋಕ್ಕೆ ನಿಂತ್ರೆ ನಿಮಗೆ ಪುಣ್ಯ ಬರೋದು ಆಮೇಲಿನ ಮಾತು. ಮೊದಲು ನಿಮ್ಮ ನೆಮ್ಮದಿಯೇ ಹಾಳಾಗತ್ತೆ, ನಿಮ್ಮ ಮರ್ಯಾದೆ, ನಿಮ್ಮ ಜೀವನವೇ ಬೀದಿಗೆ ಬರುತ್ತೆ. ಅಷ್ಟಕ್ಕೂ ನಾವು ಅಪ್ಪಿತಪ್ಪಿಯೂ ಸಹಾಯ ಮಾಡಬಾರದ ಆ 4 ಡೇಂಜರಸ್ ವ್ಯಕ್ತಿಗಳು ಯಾರು? ಬನ್ನಿ, ಇವತ್ತಿನ ಈ ವಿಡಿಯೋದಲ್ಲಿ ಜೀವನದ ಆ ದೊಡ್ಡ ಪಾಠವನ್ನ ಕಲಿಯೋಣ. 1. ಮೂರ್ಖನಿಗೆ ಬುದ್ಧಿ ಹೇಳುವುದು. ಮೊದಲನೇದು, ಒಬ್ಬ ಮೂರ್ಖನಿಗೆ ಬುದ್ಧಿ ಹೇಳೋದು. ಸ್ನೇಹಿತರೆ, ಹಾವಿಗೆ ಎಷ್ಟೇ ಹಾಲ ನೆರೆದ್ರೂ ಅದು ಕಕ್ಕೋದು ವಿಷವನ್ನೇ ಹೊರತು ಅಮೃತವನ್ನಲ್ಲ. ಅದೇ ರೀತಿ ಒಬ್ಬ ಅಜ್ಞಾನಿಗೆ ಅಥವಾ ಮೂರ್ಖನಿಗೆ ನೀವು ಎಷ್ಟೇ ಒಳ್ಳೆ ಮಾತು ಹೇಳಿದ್ರೂ ಅವನು ಅದನ್ನು ಅರ್ಥ ಮಾಡಿಕೊಳ್ಳುವ ಸ್ಥಿತಿಯಲ್ಲಿ ಇರೋದಿಲ್ಲ. ಬದಲಾಗಿ ನಿಮ್ಮನ್ನೇ ತನ್ನ ಅತಿ ದೊಡ್ಡ ಶತ್ರು ಅಂತ ತಿಳ್ಕೊಳ್ತಾನೆ. ಮೂರ್ಖರ ಜೊತೆ ವಾದ ಮಾಡೋದು ಕೆಸರಿನ ಮೇಲೆ ಕಲ್ಲು ಎಸೆದಂತೆ. ಆ ಕೆಸರು ತಿರುಗಿ ನಮ್ಮ ಮುಖಕ್ಕೆ ರಾಚುತ್ತೆ ವಿನಃ ಬೇರೇನೂ ಲಾಭವಿಲ್ಲ. ಹಾಗಾಗಿ ಇಂಥವರಿಗೆ ಸಹಾಯ ಮಾಡೋಕ್ಕೆ ಹೋಗಿ ನಿಮ್ಮ ಎನರ್ಜಿ ಮತ್ತು ನಿಮ್ಮ ಮರ್ಯಾದೆನ ನೀವೇ ಕಳೆದುಕೊಳ್ಳಬೇಡಿ. 2. ದುಷ್ಟ ನಡತೆಯ ವ್ಯಕ್ತಿಯ ಸಹವಾಸ. ಎರಡನೇ ಅತೀ ದೊಡ್ಡ ಅಪಾಯ ಕೆಟ್ಟ ನಡತೆ ಅಥವಾ ದುಷ್ಟ ಬುದ್ಧಿ ಇರೋ ವ್ಯಕ್ತಿಯ ಸಹವಾಸ. ಒಬ್ಬ ವ್ಯಕ್ತಿಯ ಚಾರಿತ್ರ್ಯವೇ ಸರಿಯಿಲ್ಲ ಅಂದಾಗ ನೀವು ಅವರನ್ನ ತಿದ್ದಿ ತೀಡ್ತೀನಿ ಅನ್ಕೊಂಡು ಸಹಾಯ ಮಾಡೋಕ್ಕೆ ಹೋದ್ರೆ ಆ ಕಳಂಕ ನಿಮಗೂ ಅಂಟಿಕೊಳ್ಳುತ್ತೆ. ಇದ್ದಿಲನ್ನ ಎಷ್ಟೇ ತೊಳೆದ್ರೂ ಬೆಳ್ಳಗಾಗುತ್ತಾ? ಇಲ್ಲ ತಾನೆ? ಹಾಗೆ ಸಮಾಜದಲ್ಲಿ ಕೆಟ್ಟ ಹೆಸರು ಪಡೆದವರ ಜೊತೆ ನೀವು ಬೆರೆತರೆ ಇಡೀ ಸಮಾಜ ನಿಮ್ಮನ್ನು ಅದೇ ದೃಷ್ಟಿಯಿಂದ ನೋಡುತ್ತೆ. ನೀವು ವರ್ಷಗಟ್ಟಲೆ ಸಂಪಾದಿಸಿದ ಗೌರವ ಒಂದೇ ನಿಮಿಷದಲ್ಲಿ ಮಣ್ಣು ಪಾಲಾಗುತ್ತೆ. ಇಂಥವರಿಂದ 10 ಅಡಿ ದೂರ ಇರೋದೇ ಸೇಫ್. 3. ಸದಾ ಅಳುವ ಮತ್ತು ನಕಾರಾತ್ಮಕ ವ್ಯಕ್ತಿ. ಮೂರನೇದು, ಸದಾ ತಮ್ಮ ಕಷ್ಟಗಳನ್ನೇ ಹೇಳ್ಕೊಂಡು ಅಳುವ ನೆಗೆಟಿವ್ ವ್ಯಕ್ತಿ. ನಮ್ಮ ಸುತ್ತಮುತ್ತ ಕೆಲವು ಜನ ಇರ್ತಾರೆ, ಗಮನಿಸಿ. ದೇವರು ಅವರಿಗೆ ಎಷ್ಟೇ ಕೊಟ್ಟರು ಯಾವುದೋ ಒಂದು ಕೊರತೆಯನ್ನಿಟ್ಕೊಂಡು ಸದಾ ಕಾಲ ಅಳುತ್ತಲೇ ಇರ್ತಾರೆ. ನೀವು ಅವ್ರಿಗೆ ಎಷ್ಟೇ ಸಹಾಯ ಮಾಡಿದ್ರೂ ಅವರಿಗೆ ಯಾವತ್ತೂ ತೃಪ್ತಿ ಅನ್ನೋದೇ ಇರಲ್ಲ. ಇಂತಹ ನಕಾರಾತ್ಮಕ ಜನ ನಿಮ್ಮ ಸುತ್ತಮುತ್ತ ಇದ್ರೆ ಸಾಕು, ನಿಮ್ಮೊಳಗಿರೋ ಪಾಸಿಟಿವ್ ಎನರ್ಜಿಯನ್ನೆಲ್ಲ ರಕ್ತದಂತೆ ಹೀರಿಬಿಡ್ತಾರೆ. ನಿಮ್ಮ ನೆಮ್ಮದಿಯನ್ನೇ ಕಿತ್ತುಕೊಳ್ಳುವ ಇಂತಹ ಅತೃಪ್ತ ಆತ್ಮಗಳಿಗೆ ದಯವಿಟ್ಟು ಸಹಾಯ ಮಾಡೋ ಗೋಜಿಗೆ ಹೋಗಲೇಬೇಡಿ. 4. ಕಪಟ ಮಿತ್ರ, ನಕಲಿ ಸ್ನೇಹಿತ. ಇನ್ನು 4ನೆಯ ಮತ್ತು ಅತ್ಯಂತ ಭಯಾನಕ ವ್ಯಕ್ತಿ ಅಂದ್ರೆ ಕಪಟ ಮಿತ್ರ. ಅಂದ್ರೆ ಎದುರಿಗೆ ಜೇನುತುಪ್ಪ, ಬೆನ್ನ ಹಿಂದೆ ವಿಷ. ನಮ್ಮ ಜೊತೆಯಲ್ಲೇ ಇದ್ದುಕೊಂಡು, ನಮ್ಮ ತಟ್ಟೆಯಲ್ಲೇ ಊಟ ಮಾಡಿಕೊಂಡು ನಮಗೆ ಬೆನ್ನಿಗೆ ಚೂರಿ ಹಾಕುವ ಇಂತಹ ನಕಲಿ ಸ್ನೇಹಿತರ ಬಗ್ಗೆ ಚಾಣಕ್ಯರು ತೀವ್ರ ಎಚ್ಚರಿಕೆ ಕೊಟ್ಟಿದ್ದಾರೆ. ಶತ್ರು ಎದುರುಗಡೆಯೇ ಕತ್ತಿ ಹಿಡಿದು ನಿಂತಿರ್ತಾನೆ. ಆತನಿಂದ ನಾವು ಹೇಗಾದ್ರೂ ರಕ್ಷಣೆ ಪಡೀಬಹುದು. ಆದರೆ ಸ್ನೇಹಿತನ ಮುಖವಾಡ ಹಾಕ್ಕೊಂಡಿರೋ ಈ ವಿಷದ ಹಾವುಗಳಿಗೆ ಸಹಾಯ ಮಾಡಿದ್ರೆ ಅವರು ನಿಮ್ಮನ್ನೇ ನುಂಗಿ ನೀರು ಕುಡಿತಾರೆ. ಇಂಥವರನ್ನ ಕಂಡ್ರೆ ಆ ಕ್ಷಣವೇ ದೂರವಾಗಿ. ಸ್ನೇಹಿತರೆ, ಆಚಾರ್ಯ ಚಾಣಕ್ಯರು ಸಾವಿರಾರು ವರ್ಷಗಳ ಹಿಂದೆ ಹೇಳಿದ ಈ ಮಾತು ಇವತ್ತಿಗೂ 100ಕ್ಕೆ 100 ಸತ್ಯ ಅಲ್ವಾ? ಈ 4 ಜನರ ಸಹವಾಸದಿಂದ ನೀವು ಎಷ್ಟು ದೂರ ಇರ್ತೀರೋ ನಿಮ್ಮ ಜೀವನ ಅಷ್ಟು ಸುಖವಾಗಿರುತ್ತೆ. ಈ ಬಗ್ಗೆ ನಿಮ್ಮ ಅನಿಸಿಕೆ ಏನು? ನಿಮ್ಮ ಜೀವನದಲ್ಲೂ ಇಂತಹ ನಕಲಿ ಜನರ ಅನುಭವ ಆಗಿದೆಯಾ? ಕಮೆಂಟ್ ಬಾಕ್ಸ್ನಲ್ಲಿ ಮುಕ್ತವಾಗಿ ಹಂಚಿಕೊಳ್ಳಿ. ಪ್ರತಿಯೊಬ್ಬರಿಗೂ ಇದೊಂದು ಪಾಠವಾಗಲಿ ಅಂತ ಈ ವಿಡಿಯೋವನ್ನ ನಿಮ್ಮ ಸ್ನೇಹಿತರು, ಕುಟುಂಬದವರಿಗೆ ಈಗಲೇ ಶೇರ್ ಮಾಡಿ. ಇಂತಹ ಮತ್ತಷ್ಟು ಅರ್ಥಪೂರ್ಣ ಹಾಗೂ ಜೀವನ ಬದಲಿಸುವ ಮಾಹಿತಿಗಾಗಿ ನಮ್ಮ ಕನ್ನಡ ಕೌಸ್ತುಭ ಚಾನೆಲ್ಗೆ ಸಬ್ಸ್ಕ್ರೈಬ್ ಆಗೋದನ್ನು ಮರಿಬೇಡಿ. ನೋಡ್ತಾ ಇರಿ, ಇದು ಕನ್ನಡ ಕೌಸ್ತುಭ. ನಮಸ್ಕಾರ.